ರಾಜಕೀಯ ಅನ್ನೋದು ನಾನಾ ಲೆಕ್ಕಾಚಾರಗಳ ಮೇಲೆ ನಡೆಯುವ ಕ್ಷೇತ್ರ. ಇಲ್ಲಿ ಎರಡು ಪಕ್ಷಗಳು ಜೊತೆಯಾದ್ರೆ ಎಲೆಕ್ಷನ್ನಲ್ಲಿ ಲಾಭವಾಗುತ್ತೆ ಅಂದ್ರೆ ಮುಲಾಜಿಲ್ಲದೆ ಆ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುತ್ತವೆ. ಆ ಮೂಲಕ ಜಂಟಿಯಾಗಿ ಚುನಾವಣಾ ಅಖಾಡಕ್ಕೆ ಧುಮುಕುತ್ತವೆ. ಈಗ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಕೂಡ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿವೆ. ಎರಡೂ ಪಕ್ಷಗಳು ಮೈತ್ರಿಯ ಮೂಲಕವೇ ಲೋಕಸಭಾ ಚುನಾವಣೆಯನ್ನ ಎದುರಿಸ್ತಾ ಇದ್ದು ಎಲೆಕ್ಷನ್ನಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿವೆ. ಈಗ ಎರಡೂ ಪಕ್ಷಗಳ ಮೈತ್ರಿಯ ಬಗ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ವ್ಯಂಗ್ಯವಾಡಿರೋ ಡಿಸಿಎಂ ಡಿ.ಕೆ.ಶಿ ಜೆಡಿಎಸ್ ಅನ್ನ ಬಿಜೆಪಿ ಜೊತೆ ವಿಲೀನ ಮಾಡಿದ್ರೆ ಒಳ್ಳೆದು ಅಂತ ವ್ಯಂಗ್ಯ ಮಾಡಿದ್ರು. ಈಗ ಹೇಗೋ ಆಟಕ್ಕೆ ಮಾತ್ರ 3 ಪಕ್ಷಗಳಿವೆ, ಆದ್ರೆ ಲೆಕ್ಕಕ್ಕಿರೋದು ಕೇವಲ 2 ಪಕ್ಷಗಳು. ಹಾಗಾಗಿ ಜೆಡಿಎಸ್ ಅನ್ನ ಬಿಜೆಪಿ ಜೊತೆ ವಿಲೀನ ಮಾಡಿದ್ರೆ ಒಳ್ಳೆದು, ಆಗ ಯಾವುದೇ ಗೊಂದಲ ಇರೋದಿಲ್ಲ ಎಂದಿದ್ರು ಡಿ.ಕೆ.ಶಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಬೆಂಕಿ ಹೊತ್ಕೊಂಡಿರುವುದನ್ನ ಉಲ್ಲೇಖಿಸಿ ಡಿಸಿಎಂ ಡಿ.ಕೆ.ಶಿ ಈ ಹೇಳಿಕೆಯನ್ನು ನೀಡಿದರು. ಈಗ ಇದೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಟಾಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಿದ ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ 150 ಸ್ಥಾನ ಗೆಲ್ಲಲಿದೆ. ಈ ಬಗ್ಗೆ ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಅನ್ನ ಬಿಜೆಪಿ ಜೊತೆಗೆ ವಿಲೀನ ಮಾಡಿ ಅನ್ನೋ ಡಿಸಿಎಂ ಡಿ.ಕೆ.ಶಿ ಹೇಳಿಕೆಗೆ ಟಾಂಗ್ ಕೊಟ್ಟರು. ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆಯ ಫಲಿತಾಂಶವನ್ನ ಉಲ್ಲೇಖಿಸಿ ಡಿ.ಕೆ.ಶಿ ಕೌಂಟರ್ ಕೊಡೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಡಿ.ಕೆ.ಶಿ ಅವರೇ, ನಮ್ಮ ಪಕ್ಷದ ಕತೆ ಆಗಿರಲಿ, ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿಗೆ ಬಂದು ನಿಂತಿದೆ, ಅಲ್ಲಿ ನಿಮ್ಮ ಪಕ್ಷ ಎಷ್ಟು ಡಿಜಿಟ್ಗೆ ಬಂದು ನಿಂತಿದೆ. ಬಿಹಾರ ಮಾತ್ರವಲ್ಲ, ಇನ್ನು ಅನೇಕ ರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಹಾಗೂ ಎಷ್ಟು ಪ್ರಮಾಣದ ಮತ ಗಳಿಸಿದೆ. ಅಲ್ಲೆಲ್ಲ ಡಿ.ಕೆ.ಶಿ ಅವರು ತಮ್ಮ ಪಕ್ಷವನ್ನ ಯಾವ ಪಕ್ಷದ ಜೊತೆಗೆ ವಿಲೀನ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಹೇಳಿ ಅಂತ ಕೊಟ್ಟಿದ್ರು. ಇತ್ತೀಚೆಗೆ ನಡೆದ ಅನೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಹಿನ್ನಡೆ ಅನುಭವಿಸ್ತಾ ಇದೆ. ಈ ಅಂಶವನ್ನೇ ಉಲ್ಲೇಖಿಸುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಡಿ.ಕೆ.ಶಿಗೆ ಮಾತಿನಲ್ಲೇ ತಿವಿಯೋ ಪ್ರಯತ್ನವನ್ನ ಮಾಡಿದ್ರು. ಜೆಡಿಎಸ್ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 19 ಸ್ಥಾನಗಳನ್ನು ಗೆದ್ದಿದೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ದೆಹಲಿ, ಮಹಾರಾಷ್ಟ್ರ, ಬಿಹಾರ ಮುಂತಾದ ರಾಜ್ಯಗಳಲ್ಲಿ ಎಷ್ಟು ಸ್ಥಾನದಲ್ಲಿ ಗೆದ್ದಿದೆ ಅನ್ನೋದನ್ನ ಹೇಳಿ, ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಅನ್ನೋ ಬೋರ್ಡನ್ನ ಮೊದಲು ಕಿತ್ತು ಹಾಕ್ಲಿ ಅಂತ ನಿಖಿಲ್ ಗುಡುಗಿದ್ರು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ 37% ವೋಟ್ ಶೇರ್ ಪಡೆದಿದೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಜೆಡಿಎಸ್ ಬಲಿಷ್ಠವಾಗಿದೆ. ಹಾಗಾಗಿ ರಾಜ್ಯದ ಎಲ್ಲಾ ಕಡೆ ಜೆಡಿಎಸ್ ಅಸ್ತಿತ್ವ ಇದೆ ಅನ್ನೋ ಮೂಲಕ ಡಿ.ಕೆ.ಶಿ ವಿರುದ್ಧ ಹರಿಹಾಯ್ತು. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯ ಸಹಜವಾಗಿ ಮೈತ್ರಿಯಾಗಿದೆ. ಎರಡೂ ಪಕ್ಷಗಳು ಒಟ್ಟಾದ್ರೆ ಏನಾಗಬಹುದು ಅನ್ನೋ ಬಿಸಿ ಈಗಾಗಲೇ ಕಾಂಗ್ರೆಸ್ಗೆ ತಟ್ಟಿದೆ. ಇದನ್ನ ಡಿಸಿಎಂ ಡಿ.ಕೆ.ಶಿ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನಮ್ಮ ಮೈತ್ರಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದರ ಅರಿವು ಕಾಂಗ್ರೆಸ್ಗೆ ಆಗಲಿದೆ. ಇದು ಬಲವಂತದಿಂದ ಆಗಿರುವಂಥ ಮೈತ್ರಿ ಅಲ್ಲ, ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವಿನ ವಿಶ್ವಾಸದಿಂದಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಬಲ ತುಂಬಬೇಕಾಗಿದೆ. ಹಾಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡೋ ಚಿಂತನೆ ನಡೆದಿದೆ. ಎಲ್ಲಾ ಪಕ್ಷಗಳು ಸ್ವಂತ ಬಲ ಬೆಳೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು. ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೂ ಕೂಡ ಸ್ಥಳೀಯ ರಾಜಕಾರಣಕ್ಕೂ ಸಾಕಷ್ಟು ವ್ಯತ್ಯಾಸವಿರುತ್ತೆ. ಹಾಗಾಗಿ ಲೋಕಲ್ ವಾರ್ನಲ್ಲಿ ಮೈತ್ರಿಯ ಬಗ್ಗೆ ಅಂತಿಮ ತೀರ್ಮಾನವನ್ನ ನಮ್ಮ ನಾಯಕರು ತೆಗೆದುಕೊಳ್ತಾರೆ ಅಂದರು ನಿಖಿಲ್ ಕುಮಾರಸ್ವಾಮಿ. ಫೆಬ್ರವರಿ 1ರಂದು ರಾಜ್ಯ ಪ್ರವಾಸ ಆರಂಭಿಸುತ್ತೇವೆ ಅಂದ ನಿಖಿಲ್ ಕುಮಾರಸ್ವಾಮಿ, ನಾನು ರಾಜಕೀಯ ಮಾಡಬೇಕು ಅಂತಲೇ ಬಂದಿದ್ದೇನೆ, ಜೊತೆಗೆ ವಿಧಾನಸೌಧ ಪ್ರವೇಶ ಮಾಡಬೇಕು ಅಂತಲೇ ಬಂದಿದ್ದೇನೆ. ಆದರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಇನ್ನೂ ತೀರ್ಮಾನವನ್ನು ಮಾಡಿಲ್ಲ.
ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ದೇವೇಗೌಡರ ಕುಟುಂಬದ ಕುಡಿ ಮಾಜಿ ಸಿಎಂ ಕುಮಾರಸ್ವಾಮಿ ಪುತ್ರನಾದ ನಿಖಿಲ್ ಕುಮಾರಸ್ವಾಮಿಗೆ ಇನ್ನು ವಿಧಾನಸೌಧ ಪ್ರವೇಶ ಮಾಡೋ ಅದೃಷ್ಟ ಕೂಡಿಬಂದಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ, ರಾಮನಗರ ಹಾಗೂ ಚನ್ನಪಟ್ಟಣ ಉಪಚುನಾವಣೆಗಳಲ್ಲಿ ಸೋಲೋ ಮೂಲಕ ನಿಖಿಲ್ ಹ್ಯಾಟ್ರಿಕ್ ಸೋಲು ಕಂಡಿದ್ದಾರೆ. ಈಗ ತುಮಕೂರಿನ ಮಧುಗಿರಿ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ತುಮಕೂರು ಜಿಲ್ಲೆಯಲ್ಲಿ ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಸಕ್ರಿಯರಾಗಿದ್ದಾರೆ. ಇಬ್ಬರು ಕೂಡ ತುಮಕೂರು ಜಿಲ್ಲೆಯಲ್ಲಿ ಓಡಾಡಿ ನಡೆಸ್ತಿರೋದ್ರಿಂದ ಇದು ತುಮಕೂರು ಸುತ್ತಮುತ್ತಲಿನ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತೆ. ಸದ್ಯ ನಿಖಿಲ್ ಕುಮಾರಸ್ವಾಮಿಗಾಗಿ ಸುರಕ್ಷಿತ ಕ್ಷೇತ್ರವೊಂದರ ಹುಡುಕಾಟ ನಡೆದಿದೆ. ಹಾಗಾಗಿ ತುಮಕೂರಿನ ಮಧುಗಿರಿ ಕ್ಷೇತ್ರದಿಂದ ನಿಖಿಲ್ ಕಣಕ್ಕಿಳಿಸೋದು ಸಿದ್ಧತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮಧುಗಿರಿ ಶಾಸಕ ಹಾಗೂ ಮಾಜಿ ಸಚಿವ KN ರಾಜಣ್ಣ ತಾನು ಮುಂದಿನ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಣಕ್ಕಿಳಿಯೋದಿಲ್ಲ ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಮಧುಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ಅಷ್ಟೇನು ಪ್ರಬಲವಾಗಿಲ್ಲದೆ ಇರೋ ಕಾರಣಕ್ಕೆ, ಜೊತೆಗೆ ಬಿಜೆಪಿ JDS ಎರಡೂ ಪಕ್ಷಗಳ ನಡುವೆ ಮೈತ್ರಿ ಇರೋ ಕಾರಣಕ್ಕೆ ಅಲ್ಲಿ ಬಿಜೆಪಿ ಕೂಡ ಇದಕ್ಕೆ ಖ್ಯಾತೆ ತೆಗೆಯೋ ಸಾಧ್ಯತೆ ಕಡಿಮೆ. ಅತ್ತ ರಾಜಣ್ಣ ಪುತ್ರನಿಗೆ ಕಾಂಗ್ರೆಸ್ನಲ್ಲಿ ಸ್ಥಾನ ಸಿಗಬೇಕಾಗಿರೋದ್ರಿಂದ ಮಧುಗಿರಿ ಕ್ಷೇತ್ರದಲ್ಲಿ ರಾಜೇಂದ್ರ ರಾಜಣ್ಣ ನಿಖಿಲ್ಗೆ ಎದುರಾಗಿರಬಹುದು. ಆದರೆ ಬಿಜೆಪಿ ಜೊತೆ ಮೈತ್ರಿ ಇರೋ ಕಾರಣಕ್ಕೆ ಬಿಜೆಪಿಯ ಮತಗಳು ಕೂಡ JDSಗೆ ವರ್ಗಾವಣೆಯಾಗೋ ಕಾರಣಕ್ಕೆ ಅಲ್ಲಿ ನಿಖಿಲ್ ಗೆಲುವು ಸುಲಭವಾಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಆದರೆ ಲೋಕಲ್ ವಾರ್ ಸನಿಹವಾಗ್ತಾ ಇರೋ ಸಮಯದಲ್ಲೇ ಎರಡೂ ಪಕ್ಷಗಳ ನಡುವೆ ಬೆಂಕಿ ಹೊತ್ಕೊಂಡಿದೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇನ್ನೇನು ಕೆಲವೇ ಸಮಯ ಬಾಕಿ ಇದೆ. ಆದರೆ ಈ ಸಮಯದಲ್ಲೇ ಮೈತ್ರಿ ಪಕ್ಷಗಳಾದ ಬಿಜೆಪಿ ಹಾಗೂ JDS ನಡುವೆ ಬೆಂಕಿ ಹೊತ್ಕೊಂಡಿದೆ. ಎರಡೂ ಪಕ್ಷಗಳ ನಡುವಿನ ಮೈತ್ರಿ ಕೇವಲ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ಮೈತ್ರಿ ಸಾಧ್ಯವಿಲ್ಲ ಅಂತ ಸ್ವತಃ JDS ವರಿಷ್ಠ ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಅನೇಕ ಬಿಜೆಪಿ ನಾಯಕರು ಆಕ್ರೋಶಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಲೋಕಲ್ ವಾರ್ನಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡೋ ನಿರ್ಧಾರಕ್ಕೆ JDSನಲ್ಲೇ ಅಪಸ್ವರ ಕೇಳಿ ಬರ್ತಿದೆ. ಮೈತ್ರಿಯ ಕಾರಣಕ್ಕೆ JDS ಬಲಿಷ್ಠವಾಗಿದ್ದ ಅನೇಕ ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿದೆ. ಹಾಗಾಗಿ ಈಗ ಎರಡೂ ಪಕ್ಷಗಳು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರೆ ಅದು JDSಗೆ ದೊಡ್ಡ ನಷ್ಟ ಅನ್ನೋದು ಕೆಲವು JDS ನಾಯಕರ ಆಂಬೋಣ. ಆದರೆ JDS ವರಿಷ್ಠರು ಲೋಕಲ್ ವಾರ್ನಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋದ್ರ ಹಿಂದೆ ಹಲವು ಕಾರಣಗಳಿವೆ. ಮೇಲ್ನೋಟದಲ್ಲಿ ನಾಯಕರಲ್ಲಿ ಮೈತ್ರಿ ಆಗಿದ್ರೂ ಅನೇಕ ಕ್ಷೇತ್ರಗಳಲ್ಲಿ ಸ್ಥಳೀಯ ಮಟ್ಟದ ಬಿಜೆಪಿ JDS ನಾಯಕರ ನಡುವೆ ಮೈತ್ರಿ ಆಗಿಲ್ಲ. ಕೆಲವು ಕಡೆ ಎರಡೂ ಪಕ್ಷಗಳ ಲೋಕಲ್ ಲೀಡರ್ಸ್ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿವೆ. ಜೊತೆಗೆ ಮುಂಚಿನಿಂದಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಷ್ಟೇನು ಪ್ರಬಲವಾಗಿಲ್ಲದೆ ಇರೋ ಕಾರಣಕ್ಕೆ ಈಗ ಹಳೆ ಮೈಸೂರು ಭಾಗವನ್ನೇ ಬಿಜೆಪಿ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಿದೆ. 2023ರ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹಳೆ ಮೈಸೂರು ಭಾಗದ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದ್ರು. ಹಾಗಾಗಿ ಒಂದ್ ವೇಳೆ ಎರಡೂ ಪಕ್ಷಗಳು ಮೈತ್ರಿಯ ಮೂಲಕವೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಅದರಿಂದ ಹಳೆ ಮೈಸೂರು ಭಾಗದಲ್ಲಿ JDS ಹಿಡಿತ ಇನ್ನಷ್ಟು ಕಮ್ಮಿ ಆಗಬಹುದು. ಆ ಜಾಗವನ್ನ ಬಿಜೆಪಿ ಆಕ್ರಮಿಸಿಕೊಳ್ಳಬಹುದು ಅನ್ನೋ ಆತಂಕ JDS ನಾಯಕರಿಗಿದೆ. ಹಾಗಾಗಿ ಲೋಕಲ್ ವಾರ್ನಲ್ಲಿ ಮೈತ್ರಿ ಸ್ಪರ್ಧೆಗೆ JDS ನಾಯಕರು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗ್ತಿದೆ.